ಬಿಜೆಪಿ ಹಿರಿಯ ಮುಖಂಡ ಎಂಬಿ ಭಾನುಪ್ರಕಾಶ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸ್ವಗ್ರಾಮ ಮತ್ತೂರಿನಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಗ್ರಾಮದಲ್ಲಿ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಂಬಿ ಭಾನುಪ್ರಕಾಶ್ ಅವರ ನಿವಾಸಕ್ಕೆ ಶಿವಮೊಗ್ಗ ಸಂಸದರಾದ ಬಿವೈ ರಾಘವೇಂದ್ರ, ಶಾಸಕ ಎಸ್ಎನ್ ಚನ್ನಬಸಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಡಿಎಸ್ ಅರುಣ್, ಡಾಕ್ಟರ್ ಧನಂಜಯ ಸರ್ಜಿ, ಕಾಂಗ್ರೆಸ್ ನಾಯಕ ಶ್ರೀಕಾಂತ್ ಸೇರಿದಂತೆ ಹಲವು ನಾಯಕರು ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ನೀಡಿದ್ದಾರೆ. ಇಂದು ಸಂಜೆ 6:30ಕ್ಕೆ ಭಾನುಪ್ರಕಾಶ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ರಾಜ್ಯ ಕಾಂಗ್ರೆಸ್ನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಹೋರಾಟ ರಾಜ್ಯದಲ್ಲಿ ಹೋರಾಟ ಮಾಡಬೇಕು ಅಂತ ನಮ್ಮ ರಾಜ್ಯದ BJP ಕಡೆಯಿಂದ ಕರೆ ಕೊಟ್ಟಾಗ ಇವತ್ತು ಬೆಳಿಗ್ಗೆ ಸುಮಾರು 11 ಗಂಟೆಯಿಂದ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಹೋರಾಟ ನಮ್ಮ ಶಿವಮೊಗ್ಗ BJP ಜಿಲ್ಲೆಯ ಎಲ್ಲ ಮೋರ್ಚಾಗಳು, ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಆ ಹೋರಾಟವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ. ನಾನು, ಭಾನುಪ್ರಕಾಶ್ ಅವರು, ಸಿದ್ದರಾಮಣ್ಣ ಅವರು, ನಾವೆಲ್ಲರೂ ಶಿವಪ್ಪ ನಾಯಕ ಸ್ಟ್ಯಾಚ್ಯೂಯಿಂದ ಹೊರಡಬೇಕು. ಇನ್ನು ಯುವ ಮೋರ್ಚಾದವರು ಒಂದು ಕಡೆಯಿಂದ, ರೈತ ಮೋರ್ಚಾದವರು ಒಂದು ಕಡೆಯಿಂದ, ಮಹಿಳಾ ಮೋರ್ಚಾದವರು ಒಂದು ಕಡೆಯಿಂದ ಈ ರೀತಿಯಾದಂಥ ಪ್ಲ್ಯಾನ್ ಆಗಿತ್ತು. ನಾವೆಲ್ಲರೂ ಶಿವಪ್ಪ ನಾಯಕ ಸ್ಟ್ಯಾಚ್ಯೂಯಿಂದ ಒಂದು ಶವಯಾತ್ರೆಯ ಅಣುಕು ಶವಯಾತ್ರೆಯನ್ನು ಮಾಡೋದ್ರ ಮೂಲಕ ಪ್ರಾರಂಭ ಮಾಡಿದ್ವಿ. ಮಾನ್ಯ ಭಾನುಪ್ರಕಾಶ್ ಅವರು ಅದರ ನೇತೃತ್ವವನ್ನು ತಗೊಂಡು ಅಲ್ಲಿಂದ ನಾವು ಗೋಪಿ ವೃತ್ತಕ್ಕೆ ಬಂದು ಅಲ್ಲಿ ಎಲ್ಲರೂ ಅವರನ್ನು ಸೇರಿ ನಾವೆಲ್ಲರೂ ಭಾಷಣವನ್ನು ಕೂಡ ಕಾಂಗ್ರೆಸ್ನ ವಿರುದ್ಧ ಭಾಷಣ ಮಾಡಿದ್ವಿ. ಅದಾದಮೇಲೆ ಸುಮಾರು 12ವರೆಗೆ ನಮ್ಮ ಆ ಹೋರಾಟ ಮುಗೀತು. ಹೋರಾಟ ಮುಗಿದಾದ್ಮೇಲೆ ನಾವೆಲ್ಲರೂ ನಮ್ಮ ಕೆಲಸಕ್ಕೆ ತೆರಳಿದಾಗ ಭಾನುಪ್ರಕಾಶ್ ಅವರು ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿ ಒಂದು ಕಾರಿಗೆ ಹತ್ತುತ್ತಿದ್ದಂಗೆ ಅವರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಅವ್ರು ಕುಸಿದ್ರು. ಅದೇ ಕಾರಲ್ಲಿ ಇಲ್ಲಿಗೆ ಕರ್ಕೊಂಬರಲಾಯಿತು ಮ್ಯಾಕ್ಸ್ ಹಾಸ್ಪಿಟ್ಲಲ್ಲಿ. ಡಾಕ್ಟ್ರು ಅವರು 7-8 ನಿಮಿಷ ಆಗಿದೆ ಅವರ ಜೀವ ಬಿಟ್ಟು. ಸಂಘದಲ್ಲಿ ಜಾತಿ ಇನ್ನೊಂದು ಎಲ್ಲ ಮೀರಿಸುತ್ತದೆ. ಅಂತಿಮವಾಗಿ ಪ್ರತಿಯೊಂದು ದೊಡ್ಡ ಯಾವುದೇ ಕ್ಷೇತ್ರದಲ್ಲಿ ಸಹಿಸಿದಾಗ ಆರ್ಥಿಕ ಪ್ರಾಮಾಣಿಕತೆ ನಿಟ್ಕೋಬೇಕು ಅಂತ ನನ್ನ ಅನುಭವದಲ್ಲಿ ನಾನು ಕಂಡಿರೋ ಅಹಿಂಸಕ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಾಗ್ಬೋದು. ಭಾನುಪ್ರಕಾಶ್ ಅವರ ಕುರಿತು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಅವರು, ಭಾನುಪ್ರಕಾಶ್ ಅವರು ನಮ್ಮನ್ನೆಲ್ಲ ಅಗಲಿರುವುದು ಸಾವಿರಾರು ಕಾರ್ಯಕರ್ತರು, ಕುಟುಂಬಕ್ಕೆ ದೊಡ್ಡ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ಕೊಡಲಿ ಎಂದು ಹೇಳಿದ್ದಾರೆ. ಇವತ್ತು ನಮ್ಮನ್ನೆಲ್ಲ ಅಗಲಿರೋದು ಸಾವಿರಾರು ಕಾರ್ಯಕರ್ತರಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ತುಂಬಲಾಗಿರೋದಂಥ ಒಂದು ದೊಡ್ಡ ಒಂದು ನಷ್ಟ. ಅವರ ಕೊನೆಯ ಉಸಿರು ಕೂಡ ಸಂಘಟನೆಗೋಸ್ಕರನೇ ಒಂದು ಕಾರ್ಯಕ್ರಮದಲ್ಲೇ ಎಲ್ಲರೂ ಕೂಡ ಭಜನೆಯನ್ನು ಹೇಳಿಕೊಟ್ಟು ಕೊನೆ ಉಸಿರನ್ನು ಎಳೆದ್ರು ಅನ್ನೋದು ನಮ್ಮೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನನಗೆ ಕೇಳೋದು, ದೇವರಲ್ಲಿ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ತುಂಬಲಾರ್ದಂಥ ಒಂದು ನಷ್ಟ ಕುಟುಂಬಕ್ಕಿರ್ಬೋದು, ಸಮಾಜಕ್ಕಿರ್ಬೋದು, ಅವ್ರು ನಂಬ್ಕೊಂಡಂಥ ಕಾರ್ಯಕರ್ತರಿಗಿರ್ಬೋದು, ನಮ್ಮಂಥ ಅನೇಕ ಯುವಕರನ್ನು ಒಂದು ರಾಷ್ಟ್ರದ ಒಂದು ಹಿತಕ್ಕೋಸ್ಕರ ಚಿಂತನೆಯನ್ನು ಮಾಡಬೇಕು ಅಂಥೇಳಿ ಸಂಕಲ್ಪವನ್ನು ಕೊಟ್ಟು ತಿದ್ದಿ ನಮ್ಮನ್ನೆಲ್ಲ ಬೆಳೆಸಿದಂಥ ಹಿರಿಯರು. ಅಂಥವರ ಒಂದು ಸಾವಿನ ಸುದ್ದಿಯನ್ನು ಕೇಳಿ ನಮಗೆಲ್ಲರೂ ಕೂಡ ಆತಂಕ ಆಗಿದೆ. ಇಷ್ಟು ಮಾತ್ರ ಹೇಳ್ತೀವಿ, ಅವ್ರಿಗೆ ಹಾಕೊಟ್ಟಂಥ ಸಂಕಲ್ಪ ಏನಿದೆ ನಮ್ಮೆಲ್ಲರೂ ಕೂಡ ಅದನ್ನು ನಮ್ಮ ಜೀವನದಲ್ಲಿ ತೊಡಸ್ಕೊಳ್ಳೋ ಮುಖಾಂತರ ಅವರ ಆತ್ಮಕ್ಕೆ ಕೊಡುವಂಥ ಒಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ದಿಕ್ಕಲ್ಲಿ ಅನೇಕ ನಮ್ಮಂಥ ಯುವ ಕಾರ್ಯಕರ್ತರಿಗೆ ಆಶೀರ್ವಾದ ಬೆಳೆಸಿದ್ದಾರೆ.
ಆಗ ಕುಟುಂಬ ಜೊತೆ ನಾವೆಲ್ಲರೂ ಕೂಡ ಇದ್ದೀವಿ, ಆ ನೊಂದ ಶಕ್ತಿಗಳ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ. ಈ ಸಮಾಜಕ್ಕೆ ತುಂಬಲಾರದಂಥ ನಷ್ಟ ಏನಾಗಿದೆ ಅದಕ್ಕೆ ಕಿಂಚಿತ್ತಾದರೂ ಕೂಡ ಶಕ್ತಿ ತುಂಬುವಂಥ ಕಾರ್ಯ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಾನು ಹೇಳ್ತೀನಿ.